ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಿವತ್ತು ಪಾಲಕ್ ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ನಾನು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅದು ಕುದಿಯೋಕ್ಕಿಟ್ಟಿದ್ದೆ. ನೆಕ್ಸ್ಟು ಒಂದು ಕಟ್ ಪಾಲಕ್ನ ಚೆನ್ನಾಗಿ ತೊಳೆದು ನಾನು ಈಗ ಆ ಕುದಿಯೋ ನೀರಿಗೆ ಹಾಕ್ಕೊಂಡು ಒಂದು 2 ಮಿನಿಟ್ಸು ನೋಡಿ ಕುಕ್ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಆದರೆ ಸಾಕು, ಸೊಪ್ಪೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಅದಾದಮೇಲೆ ಆರಿಸ್ಬಿಟ್ಟು ನಾವೀಗ ಕುಕ್ಕರ್ಗೆ ಚೆನ್ನಾಗಿ ತೊಳ್ಕೊಂಡಿರೋದು ಒಂದು ಬೌಲ್ ಅಕ್ಕಿ ಒಂದು ಕುಕ್ಕರ್ಗೆ ಹಾಕೋತಾಯಿದ್ದೀನಿ. ಅದೇ ಬೌಲಲ್ಲಿ ಅರ್ಧ ಬೌಲು ಮೂಂಗ್ ದಾಲ್ ಹೆಸರು ಬೇಳೆ ಹಾಕೋತಾಯಿದ್ದೀನಿ ಫ್ರೆಂಡ್ಸ್. ಅರ್ಧ ಬೌಲ್ ಹಾಕೋತಾಯಿದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟು, ಬೀನ್ಸು ನಾನು ತರಕಾರಿ ಹಾಕೋತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಬಟಾಣಿ ಹಾಕೊಬೋದು, ನಿಮ್ಗೆ ಬೇಕಾದ್ದು ಇನ್ನು ಕ್ಯಾಪ್ಸಿಕಮ್ ಹಾಕೊಬೋದು. ನೋಡಿ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಎಲ್ಲ ತರಕಾರಿಗಳು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಬಿಟ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ವಿಷಲ್ಸ್ ಕೂಗಿಸ್ಕೊತೀನಿ ಫ್ರೆಂಡ್ಸ್. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಹೆಸರು ಬೇಳೆ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ 2 ವಿಷಲ್ ಕೂಗಿಸ್ಕೊತಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಅಲ್ಲಿವರೆಗೆ ಈ ಪಾಲಕ್ ಸೊಪ್ಪು ನಾವು ನೀರಿಗೆ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ, ಅದು ಆರಿರುತ್ತೆ. ಅದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದ್ರ ಜೊತೆ ನೋಡಿ, ನಾನು ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ. ಒಂದು ಸ್ವಲ್ಪ 1-2 ಎಳೆಯಷ್ಟು ಪುದೀನ ಹಾಕೋತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡೆ ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಒಂದು ಸ್ವಲ್ಪ ಶುಂಠಿನೂ ಹಾಕ್ಕೊಬೋದು, ಇಲ್ಲ ತುರಿದಾರು ಅಲ್ಗಾರು ಹಾಕ್ಕೊಳ್ಳಿ, ಇಲ್ಲ ಇಲ್ಲಿಗೆ ರುಬ್ಬಕ್ಕಾರು ಒಂದಿಷ್ಟು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿವಾಗ ಅದು ರುಬ್ಕೊಂಡು ಇಟ್ಕೊಂಡೆ, ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಇನ್ನೊಂದು ಕಡೆಗೆ ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿ ಮತ್ತು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ. ಯಾಕಂದರೆ ಅಲ್ಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬರೀ ಒಂದು ಒಣಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನೊಂದು 2 ಟೊಮೊಟೊನ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಅದು ಅಷ್ಟೇ ಚೆನ್ನಾಗಿ ಟೊಮೊಟೊ ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾಯಿದ್ದೀನಿ. ಇಲ್ಲಾರು ಹಾಕ್ಬೋದು, ಅಕಸ್ಮಾತ್ ಅಲ್ಲಾರು ಹಾಕೋಬೋದು. ಆವಾಗ ನೋಡಿ, ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಮತ್ತು ದಾಲು ಮತ್ತು ಅಕ್ಕಿ ತರಕಾರಿ ಎಲ್ಲ, ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪಾಲಕ್ದು ಪೇಸ್ಟು, ಅದನ್ನು ಹಾಕೋತಾಯಿದ್ದೀನಿ ಫ್ರೆಂಡ್ಸ್. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ. ನೋಡಿ, ಎಲ್ಲ ಹಾಕೊಂಡಾಯಿತು. ಇನ್ನೊಂದು ಪಾತ್ರೆಯಲ್ಲಿ ಇದು ಕುಕ್ಕರ್ಗೆ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇದೆಲ್ಲ ಟೊಮೊಟೊ ಎಲ್ಲ ಬೇಯ್ತಲ್ವ, ಅದನ್ನು ನಾನು ಇವಾಗ ಇಲ್ಲಿಗೆ ಹಾಕೋತಾಯಿದ್ದೀನಿ, ಕುಕ್ಕರ್ಗೆ ಹಾಕೋತಾಯಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಅದನ್ನು ಹಾಕ್ಕೊಂಡು ನೆಕ್ಸ್ಟು ಕಾಯಿ ಪೀಸ್ಗಳು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನಾನು. ಚೆನ್ನಾಗಿರುತ್ತೆ, ಮಧ್ಯ ಬಾಯಿಗೆ ಸಿಗುತ್ತೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ಅದಕ್ಕೆ ಒಂದು 1/4 ಭಾಗ ತೆಂಗಿನಕಾಯ್ದು ಚೂರುಗಳು ಹಾಕೋತಾಯಿದ್ದೀನಿ. ಅದಾದಮೇಲೆ ಮೆಣಸನ್ನ ಒಂದು ಅರ್ಧಂಬರ್ಧ ಕುಟ್ಟಿ ಅದನ್ನು ಹಾಕೋತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೋತಾಯಿದ್ದೀನಿ. ಎಲ್ಲ ಹಾಕ್ಕೊಂಡೆ ಒಂದು 2-3 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ ಮೇಲೆ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು, ತುಪ್ಪ ಹಾಕ್ಕೊಳ್ಳಿ. ನೋಡಿ, 2-3 ಸ್ಪೂನ್ ತುಪ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಒಂದು ರೌಂಡ್ ಕುದಿಬೇಕು ಫ್ರೆಂಡ್ಸ್. ಒಂದು ರೌಂಡ್ ಕುದಿದ್ರೆ ನಮ್ಮದು ಪಾಲಕ್ ಕಿಚಡಿ, ದಾಲ್ ಕಿಚಡಿ ರೆಡಿ ಟು ಸರ್ವ್. ಮೇಲೆ ಲಾಸ್ಟಲ್ಲಿ ಮಾಮೂಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಅದರ ಟೇಸ್ಟೇ ಬೇರೆ ಅಲ್ವಾ. ಇದಂತೂ ಎಲ್ಲ ವಿಟಮಿನ್ಸು ತುಂಬ ಚೆನ್ನಾಗಿದೆ. ಈ ಬೇಸಿಗೆಗಾಲಕ್ಕೆ ತಂಪಾಗಿ ನಾವು ಪಾಲಕ್ಕು ಮತ್ತು ಹೆಸರು ಬೇಳೆ ಹಾಕಿ ದಾಲ್ ಕಿಚಡಿ ಮಾಡ್ಕೊಳ್ಳೋಣ. ಇದು ಬೇಸಿಗೆಯಲ್ಲೂ ಹೀಟ್ ಆಗೋಲ್ಲ, ತಂಪಾಗಿರುತ್ತೆ. ನೋಡಿ, ಟೇಸ್ಟ್ ಕೂಡ ಆಸಮ್, ತುಂಬ ಚೆನ್ನಾಗಿದೆ. ಒಂದು ಸತಿ ಟ್ರೈ ಮಾಡಿ. ಇದು ಹೋಟೆಲ್ ಸ್ಟೈಲ್ ಥರ ಮಾಡಿದ್ದೀನಿ. ನಂದು ತುಂಬ ಟೇಸ್ಟ್ ಚೆನ್ನಾಗಿ ಬಂತು. ನೀವು ಮಾಡಿ ಒಂದು ಸತಿ, ನನಗೆ ಕಮೆಂಟ್ ಹಾಕಿ ಹೇಗಿದೆ ಟೇಸ್ಟು ಅಂತ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.